ಸೇರಿರೋದು ಭಾಳ ಕೂಲಂಕುಷ ಚರ್ಚೆಗಳಾಗಿದೆ. ನಾವು ಸಭೆಗಳನ್ನು ಮಾಡಿದಾಗ ಯಾವ ರೀತಿಯಾಗಿ ಚರ್ಚೆಗಳನ್ನೆಲ್ಲ ಬಂದಾಗ ನಮಗೆ ಜ್ಞಾನೋದಯ ಆಗುತ್ತೆ. ನಾವು ಜೀವನದಲ್ಲಿ ಮೊದಲನೇ ಆದ್ಯತೆ ನಮಗೆ ಶೈಕ್ಷಣಿಕ ಅಲ್ವರ. ಪ್ರತಿಯೊಬ್ಬರು ಒಂದು ಯೋಚನೆ ಮಾಡಬೇಕಾದ್ರೆ ಶೈಕ್ಷಣಿಕ. ಇವತ್ತು ಇಲ್ಲಿರೋರೆಲ್ಲ ಅನುಭವಿಸ್ತಾರೆ, ಇಲ್ಲಿರೋರೆಲ್ಲ ಶೈಕ್ಷಣಿಕ ಎಲ್ಲ ಆಗಿದೆ. ಎಲ್ಲ ಬಿಸ್ನೆಸ್ಗಳು, ಮದುವೆಗಳು, ಮಕ್ಕಳು, ಮೊಮ್ಮಕ್ಕಳು, ಆಸ್ತಿಗಳೆಲ್ಲ ಮಾಡಿದ್ರೆ ಇಲ್ಲಿರೋರೆಲ್ಲ. ಅದ್ರ ನಾವು ಮಾಡ್ತಾ ಇರೋದಾದ್ರೆ ಮುಂದಿನ ಭವಿಷ್ಯಕ್ಕೆ ಏನು ಮಾಡಬೇಕು ಅನ್ನೋದು ಚಿಂತನೆ ಮಾಡಬೇಕು. ನಮ್ಮಲ್ಲಿ ಈ ರೆಡ್ಡಿ ಜಾತಿಯ ಒಂದು ರೋಗ ಇದೆ. ಯಾರೇನೋ ನಾನು ಬೈಕೊಂಡು ಬರೋಲ್ಲ, ನಮ್ಮಲ್ಲಿ ಯುಗೋ ಅದೇ ನಮಗೆ ದೊಡ್ಡ ರೋಗ. ನಾವು ಆ ಯುಗವನ್ನು ಬಿಡಬೇಕು. ಮೊದಲನೇದಾಗಿ ಅವನ್ಯಾರು, ಇವನ್ಯಾರು, ಅವ್ರ್ಯಾರು, ರೋಬಣ್ಣ ಯಾರು, ಈ ಅಣ್ಣ ಯಾರು ಹೇಳ್ಬಾರ್ದು. ನಾವು ನಮ್ಮಲ್ಲ, ನಮ್ಮದು ಒಂದು ಅನ್ನೋದಷ್ಟು ನಮ್ಮ ತಗೊಳ್ಳೋದಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಮೊದಲನೇದಾಗಿ ನಾವು ಶೈಕ್ಷಣಿಕವಾಗಿ ಶಿಕ್ಷಣವನ್ನು ತಗೊಂಡ್ರೆ, ಎರಡನೇ ಅಂಶ ನಮಗೆ ಬೇಕಾಗಿರೋದು ಸಂಘಟನೆ, ಅಂದರೆ ಒಗ್ಗಟ್ಟಾಗಬೇಕು. ಈ ಒಗ್ಗಟ್ಟುಗಳಾದಾಗ ನಮ್ಗೆ ಏನಾದರೂ ಸವಲತ್ತಿಲ್ಲ ಅಂದಾಗ ನಾವು ಹೋಗಬೇಕಾಗಿರೋ ಹೋರಾಟ. ನಮ್ದು 3 ಅಜೆಂಡಾ ಇರುತ್ತೆ. ಆ 3 ಅಜೆಂಡಾ ನಾವು ಯಾವತ್ತು ತೊಡಗಿಸ್ಕೊಳ್ಳೋದಿಲ್ಲ. ನಾವು ಮುಂಜಾನೆ ಹೋಗ್ತಾ ಇರ್ತೀವಿ, ಬೇರೆಯವ್ರು ಮುಂಜಾನೆ ಬರ್ತಾ ಇರ್ತೀವಿ. ಇಲ್ಲಿ ನಮ್ಮೇಲೇನಾಗಿದೆ ರೆಡ್ಡಿ ಜಾತಿಯಲ್ಲಿ ಅಂದರೆ, ನಮ್ಮ ಯುಗದಲ್ಲಿ ನಾವೆಲ್ಲ ಸೇರ್ಕ ಅನ್ನ ಯಜಮಾನ್ದಾರಗಳು ಕಟ್ಕೊಳ್ತೀವಿ. ನಮ್ಮ ಮನೆಯಿಂದ ಎಲ್ಲರಿಗೂ ದಾನ ಮಾಡ್ತೀವಿ. ಇವತ್ತಿನವರೆಗೂ ಬೆಳೆದಂಥ ನಮ್ಮ ಜಾತಿ ಆಗಿದ್ದಾಗ ಇವತ್ತಿನ ಸಂಸ್ಕೃತಿ ಯಾವ ರೀತಿ ಬಂದಿದೆ ಈ ಜನರೇಷನಲ್ಲಿ ಅಂದಾಗ, ಎಲ್ಲ ಜಾತಿ ವರ್ಗಕ್ಕೂ ಒಂದು ಮೀಸಲಾತಿ. ಹಿಂದೆ ಇರಲಿಲ್ಲ, ಮೀಸಲಾತಿ ಇರಲಿಲ್ಲ. ಇವು ಮೀಸಲಾತಿ ಬಂದಿದ್ದ ಪರಿಸ್ಥಿತಿಯಲ್ಲಿ ಇವತ್ತು ಏನಾಗ್ತಾ ಇದೆ, ಊರಿನಲ್ಲೊಬ್ಬ ದೊಡ್ಡ ರೆಡ್ಡಿ ಅನ್ನೋನಿದ್ರೆ ಬೇರೆ ಜಾತಿ ಇದ್ರೆ ನಾವು ಆಡಳಿತ ನಡೆಸ್ತಾ ಇದ್ರು, ಯಜಮಾನ ಸ್ಥಳ ಕಟ್ಕೊಳ್ತಾ ಇದ್ರು, ತಾಲೂಕಿನ ಜವಾಬ್ದಾರಿ ಕಟ್ಕೊಳ್ತಾ ಇದ್ರು, ಜಿಲ್ಲಾ ಜವಾಬ್ದಾರಿ ಕಟ್ಕೊಳ್ತಾ ಇದ್ರು. ಇವತ್ತು ಉದಾಹರಣೆಗೆ ಮುಖ್ಯಮಂತ್ರಿಗಳೇ ಆದ್ರು ಅಂತ ನಾವೆಲ್ಲ ಹೇಳ್ತೀವಿ ನೋಡಿ. ಇವತ್ತು ಈ ರಾಜಕೀಯ ವಿಕೇಂದ್ರೀಕರಣಗಳಾದಾಗ, ಈ ಮೀಸಲಾತಿಗಳು ವಿಕೇಂದ್ರೀಕರಣಗಳಾದಾಗ ಎಲ್ಲ ಸಮುದಾಯಗಳಿಗೂ ಸಹ ಹಂಚು ಆಗುತ್ತೆ. ಇವತ್ತು ರೆಡ್ಡಿ ಅನ್ನೋ ಒಂದು ಎಷ್ಟಿದ್ದಂಥ ಪದವನ್ನು ಇವತ್ತು ನಾವು ಒಂದು ಮೂಲಕ ಹೋಗ್ತಾ ಇದ್ದೀವಿ. ಸವಲತ್ತು ಪಡ್ಕೊಳ್ಳೋರು ನಮ್ಮನ್ನು ಇಟ್ಕೊಂಡು ನಾವು ಯಾರನ್ನ ಆಳ್ತಾ ಇದ್ದೀವಿ, ಅವರು ಸವಲತ್ತು ಪಡ್ಕೊಳ್ತಾ ಇದ್ದಾರೆ, ನಾವು ಸಹಾಯ ಮಾಡಿದ್ವಿ. ಇವತ್ತು ಅವ್ರ ಮೇಲ್ದರ್ಜೆಗೆ ಹೋದ್ರು ನಾವು ಕೊಟ್ಟು, ನಾವು ಮೀಸಲಾತಿ ಅವ್ರು ಕೊಟ್ಟು ನಾವು ಇದು ತಪ್ಪು ನಮ್ಮದು, ಬೇರೆ ಯಾರು ಅಲ್ಲ. ನಿಜವಾಗಿ ನಮ್ಮದು ರೆಡ್ಡಿ ಸಮುದಾಯದ ತಪ್ಪು. ಇವತ್ತು ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಮುಖ್ಯಮಂತ್ರಿ ಆಗಿದ್ದು ವೈಎಸ್ಆರ್, ಇಲ್ಲ ನಮ್ಮ ಎಂ ಪಿ ರಾಮರಾವ್ ಆಗಿತ್ತು. ಇವತ್ತು ಅವರು ಒಂದು ರಾಜ್ಯದಲ್ಲಿರುವಂಥ ಒಂದು ಸಮುದಾಯದ ಒಗ್ಗಟ್ಟು, ಊರು ಬಾಗಿಲಲ್ಲಿ ಎಲ್ಲ ನೋಡಿ ಅಲ್ಲಿ ವೈಎಸ್ಆರ್ ರಾಜಶೇಖರ ರೆಡ್ಡಿ ಅವರು ಸಣ್ಣ ಪುತ್ತಲೇನೋ ದೊಡ್ಡ ಪುತ್ತಲೇನೋ ಏನೋ ಅವರಲ್ಲಿ ನಾವು ರೆಡ್ಡಿ ಇದ್ದೀವಿ, ನಾವು ರೆಡ್ಡಿ ಇದ್ದೀವಿ, ನಾವು ರೆಡ್ಡಿ ಇದ್ದೀವಿ. ನಮ್ಮಲ್ಲಿ ವಿಜಯಣ್ಣವರೆಲ್ಲ ಒಂದು ಚೇರ್ಮನ್ ಪ್ರತಿ ತಾಲೂಕುಗಳಲ್ಲೂ ನಾವೆಲ್ಲ ಸಂಘಟನೆ ಮಾಡ್ತಾ ಇದ್ದೀವಿ. ನಮ್ಮ ಜನ ಈಗ ಸೇರ್ತಾ ಇದ್ದೀವಿ. ಇನ್ನು ಹೇಳಿದ್ರೆ ವಿದ್ಯಾಭ್ಯಾಸಗಳ ತೊಂದರೆ ಆಗ್ತಾಯಿದೆ, ನಮಗೆ ಸ್ಕಾಲರ್ಶಿಪ್ ಇರ್ಬೋದು, ನಮ್ಮ ಸವಲತ್ತು ಸಿಗ್ತಾ ಇಲ್ಲ ಅಂತ ನಿಗಮ ಮಾಡಲಿದ್ದು 1 ಲಕ್ಷ ಎಲ್ಲ ಪ್ರತಿ ನಿಗಮ ಮಾಡಲಿದ್ದು ಮುಂದೆ ಇದೆ. ಈಗ ನಾವು KGF ತಾಲೂಕಿನಲ್ಲಿ 25,000 ಜನ ನಾವು ರೆಡ್ಡಿಗಿದ್ದೀವಿ. ಎಷ್ಟು ಜನ? 25,000. ನಾವೆಲ್ಲ ಜನ ಸೇರಿದ್ದೀವಪ್ಪ. ಅದಕ್ಕೆ ನಾವು ಇವತ್ತು ನಾನು ಉದಾಹರಣೆಗೆ ಹೇಳ್ತಾ ಇರೋದು, ನಾವು ಎಚ್ಚೆತ್ತುಕೊಳ್ಳೋದು ಎಲ್ಲಿ ಬರಬೇಕು ಅಂತ. ನಮ್ಮಲ್ಲಿ ನಾವೇ ಬರಬೇಕು ಅಷ್ಟೇ. ನಾವು 25,000 ಜನ ಇದ್ದುಕೊಂಡು ನಾವು ಬರೀ ಇದಕ್ಕಿದ್ದೀವಿ, ವೋಟ್ ಬ್ಯಾಂಕ್ ಇದೆ. ಯಾವ ಬ್ಯಾಂಕ್ ಇದ್ದೀವಿ? ಎಲೆಕ್ಷನ್ ಬಂದಾಗ 2,000, ವೋಟ್ ಬಂದಾಗ 2,000,
ನಮ್ಮ ಮಕ್ಕಳು ಸ್ಕೂಲ್ ಸೇರಿಸುವಾಗ ಕೈ ಕೊಟ್ಕೊಂಡು ನಿಂತ್ಕೊಂಡು ನಮ್ಮ ಕ್ಯಾಟಗಿರಿ ಇಲ್ಲ, ನಮ್ಗೆ ಮೆರಿಟ್ ಇಲ್ಲ, ನಮ್ಗೆ ಏನೋ ಮೀಸಲಾತಿ ಇಲ್ಲ, ನಮ್ಮ ಇದಿಲ್ಲ, ಫೋನ್ ನಂಬರ್ ಇಲ್ಲ ಅಂತ. ತಪ್ಪ್ಯಾರು ಗೊತ್ತಾ? ನಮ್ಮೇಲೆ ಒಗ್ಗಟ್ಟಾಗಬೇಕಾಗಿದೆ. ಪ್ರತಿಯೊಬ್ಬರು ಒಂದು ಸೂರ್ಯನಡಿ ಬರಬೇಕಾಗಿದೆ. ನಮ್ಮ ಸಮುದಾಯ ಸೂರ್ಯನಡಿ ಬಂದಾಗ ಅವತ್ತಿನ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಸರ್ಕಾರಗಳಿರ್ಬೋದು, ಆಡಳಿತ ಯಂತ್ರ ಇರ್ಬೋದು, ಪ್ರತಿಯೊಬ್ಬರೂ ನಮ್ಮ ಸಮುದಾಯನ ನೋಡ್ತದೆ. ಇವರನ್ನ ನಾವು ಎದುರಾಕೊಂಡ್ರೆ ಈ ಸಮುದಾಯವನ್ನ ನಾಳೆ ನಮಗೆ ಪಾಠ ಕಲಿಸ್ತಾರೆ, ಇವ್ರಿಗೆ ಏನು ಸವಲತ್ತು ಮಾಡಬೇಕು ಅಂತ ಅವರು ಕಾಣೋದೇ ಬರಬೇಕು. ಯಾರು ಬರಬೇಕು? ಪ್ರಭಾಕರ್ ಒಬ್ಬರು ಬಂದ್ಬಿಟ್ಟು ನಾವು ಮಾಡ್ಬಿಡ್ತೀನಿ, ಅಕ್ಕನವ್ರು ಒಬ್ಬರೇ ಮಾಡ್ತಾರೆ, ನಮ್ಮ ಗಣೇಶ್ವರ ಒಬ್ಬರೇ ಮಾಡ್ತಾರೆ, ಆಗೋದಿಲ್ಲ. ಇವತ್ತು ಸ್ವಾಮೀಜಿಯವರು ಹೇಳಿದ್ರು, ಅವ್ರು ಒಗ್ಗಟ್ಟಿದೆ, ಅವರೆಷ್ಟೇ ಕಚ್ಚಾಡ್ತಾ ಇರ್ತಾರೆ, ಬೆಳಗ್ಗೆ ನಮ್ಮ ಗಲಾಟೆ ಮಾಡ್ತಾರೆ, ಅವ್ನು ಬೆನ್ನಿಂದ ಮಾತಾಡ್ತಿದ್ರೆ ಬೆನ್ನಿಂದ ನಿಂತ್ಕೊಂಡಿರ್ತಾರೆ. ಪೊಲೀಸ್ ಆ ಸಮುದಾಯದವರು ನಮ್ಮ ಭಾಸ್ಕರ ಬರ್ತಾರೆ ಹೇಳಿ, ಪ್ರಭಾಕರ್ ನಾನು ಹೊಡಿತಾ ಇದ್ದೆ, ಇಷ್ಟೊತ್ತು ವಾದ ಮಾಡೋದಲ್ಲ, ನಾವು ಒಕ್ಕಲಿಗ ರೆಡ್ಡಿ ಅಂತ ಅವ್ರ ಅಂಕಿ ಎದ್ದೊಳ್ತು. ಅಲ್ಲೇನು ಮಾಡಿದ್ರು ಗೊತ್ತಾ? ಲಿಂಗಾಯತ ರೆಡ್ಡಿ ಅಂತ ಅಲ್ಲೇ ಒಂದು ಕರ್ಕೊಂಡು ಅಲ್ವಾ ಇಲ್ಲ, ಇಲ್ಲಿ ಎಲ್ಲಿ ರೆಡ್ಡಿ ಅಂತ ಬಂದಿದ್ರು ಅದು ಮಾತ್ರ ಅಂಕಿಅಂಶ ತಗೊಂಡ್ರು ಅವರು. ಟೆಕ್ನಿಕಲ್ ತಗೊಂಡಿದ್ದೇನೆಂದ್ರೆ ಭಾಸ್ಕರ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ರವೀಂದ್ರ ರೆಡ್ಡಿ, ವಿಜಯರಾಮ ರೆಡ್ಡಿ ಅಂತ ತಗೊಂಡ್ರು. ಬೇರೆ ರೆಡ್ಡಿ ಅಂದ್ರೆ ಯಾರು ಬರ್ಸಿರಲ್ಲ, ಅವ್ರ ರೆಡ್ಡಿನೇ ಇರ್ತಾರೆ. ಅವ್ರ ಒಕ್ಕಲಿಗ ಒಬ್ಬ ಲಿಂಗಾಯತ ಇದು ಟೆಕ್ನಿಕಲ್ಲೇ ಬಹಳಷ್ಟು ಅನ್ಯಾಯಗಳಾಗಿದ್ದು, ನಮ್ಮಲ್ಲಿ ಅಂಕಿಅಂಶಗಳು ಮತದಾರ ಪಟ್ಟಿಗಳನ್ನು ತಗೊಂಡಿರೋದು, ಅವರೆಲ್ಲ ಮನೆ ಬಾಗಿಲು ಬಂದಿಲ್ಲ, ಮತದಾರ ಪಟ್ಟಿ ಅಂಕಿಗಳು ತಗೊಂಡು ಬರೆದು ಬಿಟ್ರು. ಆಕ್ಚುಲಿ ನಾವು 35-40 ಲಕ್ಷ ಜನ ಇದ್ವಿ. ಈಗ ನಮ್ಮ ಉದಾಹರಣೆ ಶ್ರೀನಿವಾಸಪುರದ ನಮ್ಮ ರೆಡ್ಡಿಗಳು ಇಲ್ಲ ಅಂದ್ರು, ದೊಡ್ಡಬಳ್ಳಾಪುರದ ನಮ್ಮ ರೆಡ್ಡಿಗಳು ಇಲ್ಲ ಅಂದ್ರು, ತುಮಕೂರಲ್ಲಿ ಇಲ್ಲ ಅಂದ್ರು, ಮೈಸೂರಲ್ಲಿ ಇಲ್ಲ ಅಂದ್ರು. ಮೈಸೂರಲ್ಲಿ ಸಂಘ ಮಾಡಿದ್ವಿ, ರಾಮನಗರದಲ್ಲಿ ಸಂಘ ಮಾಡಿದ್ವಿ, ಬಿಡದಿಯಲ್ಲಿ ಸಂಘ ಮಾಡಿದ್ವಿ, ಕಡೂರಲ್ಲಿ ಸಂಘ ಮಾಡಿದ್ವಿ, ಚಿಕ್ಕಮಗಳೂರಲ್ಲಿ, ಕಡೂರಲ್ಲಿ ರೆಡ್ಡಿಗಳನ್ನ ವೇಮನಲ್ಲಿ ಇತಿಹಾಸ ಇದೆ. ಅಲ್ಲಿ ಯಾರು ಅದನ್ನೆಲ್ಲ ಗಣನೆ ತಗೊಂಡಿಲ್ಲ. ಏನೋ ನಮ್ಮೊಂದು ಶಕ್ತಿ ಕೊಟ್ಟರು, ವಿದ್ಯೆ ಕೊಟ್ಟರು, ವೇಮಣ್ಣನೇ ನಮ್ಮನ್ನು ಕರ್ಕೊಂಡು ಹೋಗ್ತವ್ರು, ಏನು ಗೊತ್ತಿಲ್ಲ. ಜೊತೆ ಸೇರ್ಕೊಂಡಾಗ ನಮ್ಮ ಜೊತೆಯಲ್ಲಿ ನಮ್ಮ ರವೀಂದ್ರ ರೆಡ್ಡಿ ಅಣ್ಣವರು ಬರ್ತಾವ್ರೆ, ನಮ್ಮ ಸುರೇಶ್ ಅವರು ಬರ್ತಾವ್ರೆ, ಆ ವಾಸು ಅಂತ ನಮ್ಮ ನಿರ್ದೇಶಕರು ಕೇಳಿದ್ರಲ್ಲ, ನಮಗೆ ಶೈಕ್ಷಣಿಕವಾಗಿ ಆಗ್ಬೇಕಾಗಿರೋಂಥ ಸೆಂಟ್ರಲ್ OBC ಸೇರಿಸಬೇಕು, ಸ್ಟೇಟ್ OBC ಸೇರಿಸಬೇಕು, 2 ರೆಡ್ಡಿ ಜನ ನಿಗಮ ಮಂಡಳಿ ಕೊಡಬೇಕು. ಈ ರೀತಿಯಾಗಿ ನಾವು ನಮ್ಮ ಮನವಿಯನ್ನ ಅವತ್ತು ಮುಖ್ಯಮಂತ್ರಿಗಳ ಕೊಡೋದಿದ್ದೀವಿ. ಈಗಾಗಲೇ ನಾವು ನಿರ್ದೇಶಕರಾದ 6 ತಿಂಗಳಿಗೆ ನಾವು ನಮ್ಮ ರವೀಂದ್ರ ರೆಡ್ಡಿ ಅವರು ಬಂದಿಲ್ಲ, ಅವರಿಗೆ ಆರೋಗ್ಯ ಇಲ್ಲ. ನಾವು ರವೀಂದ್ರ ರೆಡ್ಡಿ ಅಣ್ಣ, ಶಾಂತಣ್ಣ, ನಮ್ಮ ಈ ರವೀಂದ್ರ ರೆಡ್ಡಿ ಅಣ್ಣ, ನಾವೆಲ್ಲ ಒಂದು ನಾವೆಲ್ಲ ಹೋಗಿ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಶಿವರಾಜ್ ತಂಗಡಿ ಸಾಹೇಬರು ಅವರು ಸಹ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಇನ್ನೇನು ಕೊಟ್ಟಿದ್ದೀವಿ, ಅದನ್ನು ಇವಾಗ ನಾವು ಯಾಕೆ ಎಲ್ಲರೂ ಕೊಡ್ತಾ ಇದ್ದೀವಿ ಅಂದರೆ, ಇಲ್ಲಿ ನಾವ್ಯಾರೋ 100-200 ಜನ ಸೇರಿ ಅವ್ರ ಮನವಿ ಕೊಟ್ಟು ಪುರಸ್ಕಾರ ಮಾಡೋದು ಗೊತ್ತಿಲ್ಲ. ನಮ್ಮ ಶತಮಾನೋತ್ಸವ ಕಾರ್ಯಕ್ರಮವೂ ಆಗಲಿ, ಅದೇ ಕಾರ್ಯಕ್ರಮದಲ್ಲಿ ನಮಗೆ ಬೇಕಾಗಿರೋ ಸವಲತ್ತು ನಮ್ಮನ್ನು ಇನ್ನೊಂದು ಸೇರಿಸಬೇಕು. ಇದು ಸೇರಿಸಿದ್ರೆ ಒಳ್ಳೇದಾಗುತ್ತಲ್ಲ ನಮ್ದು ರೆಡ್ಡಿ, ಅದನ್ನು ಸೇರಿಸಬೇಕು ಅಂತೇಳಿ ಚರ್ಚೆಗಳಾದಾಗ, ಈ ಚರ್ಚೆಗಳೆಲ್ಲ ಮನದಟ್ಟಾದಾಗ ಎಲ್ಲ ರಾಜ್ಯಗಳೆಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಮುದಾಯ ಎಚ್ಚೆತ್ತುಕೊಂಡಾಗ ಅವತ್ತು ದೊಡ್ಡ ಸಮಾವೇಶ ಮಾಡೋದು ಸರ್ಕಾರ ನಡೀತದೆ. ನಮ್ಮ ಸಮುದಾಯಕ್ಕೆ ಈಡೇರ್ತದೆ. ಅದು ಮಾಡೋಕ್ಕೆ ನಾವು ಪ್ರಯತ್ನ ಸತತ ಮಾಡ್ತಾ ಇದ್ದೀವಿ. ನಾವು ನಿರಂತರ ಮಾಡ್ತೀವಿ, ನಾವು ನಿದ್ದೆ ಹೋಗೋದಿಲ್ಲ, ನಾವು ಮಾಡ್ತೀವಿ. ಅದನ್ನು ನಮ್ಮ ಇವತ್ತು KGF ಹೇಳ್ತಾ ಇದ್ವಿ. ನಾವು ಯಾರಿಂದನೂ ನಾವೇನು ಇದು ತಗೊಳ್ತಾ ಇಲ್ಲ, ನಾವು ಯಾರಿಂದನೂ ದೇಣಿಗೆ ತಗೊಂಡು ನೋಡೋ ಖರ್ಚುಗಳು ನಾವೇನೂ ಇಲ್ಲ. ನಮ್ಮ ಸ್ವಂತ ನಾವೇ ಜೊತೆಗಾರೆಲ್ಲ ಮಾಡ್ತಾ ಇದ್ವಿ. ರಾಜ್ಯ ಬೀದರಿಂದ ಹಿಡಿದು ಮುಳಬಾಗದ ತನಕ ಸಂಘಟನೆ ಮಾಡ್ತಾ ಇದ್ವಿ. ತುರ್ತಾಗಿ ಆದಷ್ಟು ಬೇಗ ಮುಂದಿನ ವರ್ಷ, ಈಗ ಯಾವುದು ಸೆಪ್ಟೆಂಬರ್, ಅಕ್ಟೋಬರ್, ಮುಂದಿನ ವರ್ಷ ಮೇ, ಜೂನ್ ಒಳಗಡೆ
ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಬಹಳ ಮಕ್ಕಳು ನಮ್ಮ ರೆಡ್ಡಿ ಸಮುದಾಯದ ಬಹಳ ಅನ್ಯಾಯ ಆಗ್ತಾ ಇದೆ. ಅದನ್ನ ನಾವು ಮೊದಲನೇ ದೃಷ್ಟಿ ಅದೇ ಇಟ್ಕೊಂಡಿರೋದು. ಶೈಕ್ಷಣಿಕವಾಗಿ ಅದು ಒಳ್ಳೆಯದಾಗಿದ್ರೆ ನಮ್ಮ ಸಂಘಟನೆ ಮುಖಾಂತರ ನಾವು ತೋರಿಸ್ಬೇಕಾಗುತ್ತೆ. ಸರ್ಕಾರಗಳಿಂದ ಕಣ್ ತೆಗೆಯೋದಿಲ್ಲ. ಉದಾಹರಣೆಗೆ ಹೇಳ್ತೀನಿ ಬಿಡಿಯೋದು. ಇವತ್ತು KC ರೆಡ್ಡಿ ಅವರು ಅಂದ್ರೆ ಯಾರು? ರೆಡ್ಡಿ. ಒಬ್ಬ ರೆಡ್ಡಿ ಕರ್ನಾಟಕದ ಮುಖ್ಯಮಂತ್ರಿ ಅವರು ಬಿಟ್ಟರೆ ಯಾರು ಮುಖ್ಯಮಂತ್ರಿ ಆಗಿಲ್ಲ. ರಾಮಲಿಂಗಾರೆಡ್ಡಿ 2 ಬಾರಿ ಗೆದ್ರು, ಆಗಕ್ಕಾಗಿಲ್ಲ. ಅದು ಆಗಿಲ್ಲ. ಮುಖ್ಯಮಂತ್ರಿ ಆದ್ರು. ನಾವು ಬೇಜವಾಬ್ದಾರಿ ಎಕ್ಸಾಂಪಲ್ 1956 ಇಂದ ಅವ್ರು ಇದ್ದಾರೆ. ಆಯ್ತಲ್ಲ, ಅಲ್ಲ ಇವತ್ತಿಗೆ ಅವ್ರಿಗೆ ಸ್ಟ್ಯಾಚ್ಯೂ ಇಡಕ್ಕಾಯ್ತು ಕೋಲಾರ ಜಿಲ್ಲೆಯಲ್ಲಿ. YSR ಅವರು 3 ಇಟ್ರು. ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಸ್ಟ್ಯಾಚ್ಯೂ ನಾವು ಯಾರು ಇಟ್ರಾ? ಬೇಡ. ಸ್ಮಾರಕಕ್ಕೆ 10 ವರ್ಷ ಆಯ್ತು ದುಡ್ಡು ಬಿಡುಗಡೆ ಆಗಿ. ಸ್ಮಾರಕ ಏನಾದ್ರು ಒಂದು 10 ಕೋಟಿ ಕೊಟ್ರಾ ಸರ್ಕಾರ? ಕೊಟ್ರಣ? ಇಲ್ಲ ಕೊಟ್ಟಿಲ್ಲ. ಇವತ್ತು ಏನು ಬೇಡ, ನಮ್ದಲ್ಲಿ ರೆಡ್ಡಿಸ್ ಅನ್ನೋದು ಸ್ಕೂಲ್ ಇದೆಯಣ್ಣ, ಯಾವ್ದೋ ಅನುದಾನ ಕೊಟ್ಟವರಣ. ಇದು ನಮ್ಮ ಬೇಜವಾಬ್ದಾರಿನ. ಯಾರಾದ್ರೂ ತಿಳ್ಕೊಳ್ಳಿ. ನಾವು ಸಂಘಟಿತರ ಒಗ್ಗಟ್ಟಾದ್ರೆ ನಮ್ಗೆಲ್ಲ ಕಡೆಯಿಂದ ಅನುದಾನಗಳು ಬರ್ತವೆ, ಎಲ್ಲ ಕಡೆಯಿಂದ ಸಹಾಯ ಬರ್ತವೆ. ನಮ್ಮ ಒಡೆದು ಆಳ್ತಾವ್ರೆ ನಮ್ಮ ರಾಜಕಾರಣಿ. ನಾವು ಯಾವ ಪಕ್ಷದ ವಿರುದ್ಧ, ನಾವು ಯಾವ ಪಕ್ಷದವರು ಅಲ್ಲ, ನಾವು ಯಾವ ಪಕ್ಷದವರು ಅಲ್ಲ. ನಾನು ಇದೇ ಹೇಳ್ತೀನಿ, ನಮ್ಗೆ ಯಾವ ಪಕ್ಷನೂ ಓಟ್ ಹಾಕಲ್ಲ, ಯಾವ ಪಕ್ಷ ನಮಗೇನು ಇದಾಗಲ್ಲ. ನಾವೆಲ್ಲ ಪಕ್ಷಗಳು ವಿರುದ್ಧನೇ ಮಾತಾಡೋದು. ಎಲ್ಲ ಪಕ್ಷಗಳು ನಮ್ಮ ರೆಡ್ಡಿಗರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಾರೆ. ವೋಟ್ ಆಗೋದು ಭಾಸ್ಕರಣ್ಣ ಬೇಕು, ಪ್ರಸನ್ನಣ್ಣ ಬೇಕು, ಗಣೇಶಣ್ಣ ಬೇಕು, ಎಲ್ಲ ನಮ್ಮ ರಾಧಾಕೃಷ್ಣಣ್ಣ ಬೇಕು, ವಿಜಯಣ್ಣ ಬೇಕು. ವಿಜಯಣ್ಣ ಇದ್ರೆ ಸಾಕು, ಇವ್ರು ಇಟ್ಕೊಂಡ್ರೆ ಆಯ್ತು. ಅವರು ಆದಷ್ಟು ಇಟ್ಕೊಂಡು ರೆಡ್ಡಿಗೆ ಏನು ಮಾಡಬೇಕು ಅಂತ ಯಾರಿಲ್ಲ. ಬೇರೆ ಸಮುದಾಯಗಳೆಲ್ಲ ಮಾಡ್ಕೊತಾ ಇದ್ದಾರಲ್ಲ, ಅವೆಲ್ಲ ನಾವೆಲ್ಲ ಮುಂದಿನಲ್ಲಿ ಹೋರಾಟಕ್ಕೆ ಹೋಗ್ಬೇಕಾಗತ್ತೆ. ಈ ನಮ್ಮ KC ರೆಡ್ಡಿ ಅವ್ರ ಪುತ್ಥಳಿಯ ಬಗ್ಗೆ ಸಮೇತ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಯಿಂದ ಹಿಡಿದು ನಗರಸಭೆ ಆಯುಕ್ತರಿಂದ ಹಿಡಿದು MLA ಇಂದ ಹಿಡಿದು MP ತನಕ ಎಲ್ಲರಿಗೂ ಮನವಿಗಳು ಕೊಟ್ಟಿದ್ವಿ. ಎಲ್ಲರೂ ಮನವಿ ಕೊಟ್ಟಿದ್ವಿ. ಹೋದ ತಿಂಗಳಲ್ಲಿ ಎಲ್ಲರಿಗೂ ಮನವಿಗಳು ಕೊಟ್ಟಿದ್ದೀವಿ. ಎಲ್ಲರೂ ಮೋಸ್ಟ್ಲಿ ಇಷ್ಟಲ್ಲೇ ಕೋಲಾರ ನಗರಸಭೆಯಲ್ಲಿ ಅನುಮೋದನೆ ಆದರೆ ಜಿಲ್ಲಾಧಿಕಾರಿಗಳು ಸಹ ಪತ್ರ ಬರೆದಿದ್ದಾರೆ. ಆ ಸ್ಥಳವನ್ನು ಸರ್ಕಲ್ ಕೊಡಿ ವೇಮನ ಪುತ್ತಲ್ಲಿ ಹಿಡಿಯಕ್ಕೆ ಹೇಳಿದ್ದಾರೆ. ಅದು ಇಷ್ಟರಲ್ಲಿ ಏನಾದರೂ ಅನುಮೋದನೆ ಆದರೆ ಅದು ಸಹ ಪುತ್ತಳಿ ಉದ್ಘಾಟನೆ ಅದೊಂದು ಮನವಿ ಕೊಡ್ರಿ CMಗೆ. ಅದು ಕೊಡ್ತೀವಿ. 24 ಕೊಡ್ತೀವಿ. ಆದರೆ ಜಿಲ್ಲಾಧಿಕಾರಿಗಳು ಅನುಮೋದನೆ ಮಾಡಿಕೊಡ್ತೀವಿ. ಸರ್ಕಾರರಿಗೆ, ನಮ್ಮ ಕೋಲಾರ ನಗರಸಭಾ ಆಯುಕ್ತರಿಗೆ ಮತ್ತೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಲೆಟರ್ ಕಳಿಸಿದ್ದಾರೆ. ಏನಂತ, ನೀವು ಪುತ್ತಳಿ ಇಡಲಿಕ್ಕೆ ಅನುಮೋದನೆ ಸಾಮಾನ್ಯ ಅನುಮೋದನೆ ಮಾಡಿ ಒಂದು ಸ್ಥಳವನ್ನು ನಿಗದಿಪಡಿಸಿ ಅಂತ ಜಿಲ್ಲಾಧಿಕಾರಿಗಳ ಸಮೇತ ನಗರಸಭೆ ಕಳಿಸಿದ್ದಾರೆ. ನಗರಸಭೆಯಿಂದಲೂ ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ. ಆದಷ್ಟು ಸೂಕ್ತಾಗಿ ಪುತ್ತಳಿಗಾಗುತ್ತೆ. ಮತ್ತೆ ನಮ್ಮ ಮಾನ್ಯ ಶಾಸಕರು ಅವರು ಸಹ ನಾನು 2-3 ಬಾರಿ ಕೇಳಿದೆ. ನಮ್ಮ ಇದಕ್ಕೆ ಏನು KC ರೆಡ್ಡಿ ಅವರ ಸಂಕೀರ್ಣ ಅದು ಇದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಮ್ಮ ರಾಜ್ಯಾಭಿವೃದ್ಧಿ ನಮ್ಮ ನಿರ್ದೇಶಕ ಬರ್ತೀವಿ ಅಂತ ಸಮಯ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. ಏನಕ್ಕೆ ಕಾರಣ ಗೊತ್ತಿಲ್ಲ. ಏನು ನಾನು 2-3 ಬಾರಿ ಬಂದಿದ್ವಿ, ಇನ್ನೊಂದು 2-3 ಬಾರಿ ಪತ್ರ ಬರೀತೀವಿ. ಅವ್ರೇನು ಸ್ಪಂದಿಸಿಲ್ಲ. ನಾವಿದೆ KJPಯಲ್ಲಿ ಸರ್ಕಾರದಲ್ಲಿ ಏನಾದ್ರು ರೋಡಲ್ಲಿ ಕೂತ್ಕೊಳ್ಬೇಕಾಗ್ತದೆ. ರಾಜ್ಯ ಸಂಘದವರು ನಿಮ್ಮನ್ನು ಕರೆಯಲ್ಲ ಸ್ವಾಮಿ, ನಿಮ್ಗೆ ಇಲ್ಲಿ ತೊಂದರೆಗಳು ಮಾಡ್ತಾರೆ. ನಾವು ರಾಜ್ಯ ಸಂಘದಿಂದ ಬರ್ತೀವಿ, ಒಂದು 200 ಜನ ಬಸ್ಗಳಲ್ಲಿ ಬಂದು ಅಲ್ಲ, ನಾವು ಹೇಳ್ತಾ ಇದ್ದೀವಿ. ನಾವು ಅವ್ರ ಕೊಡುಗೆಯನ್ನು ಕೇಳ್ತಾ ಇಲ್ಲ. ನಮ್ಮ ಸಮಾಜದ ಒಬ್ಬ ಹಿರಿಯರು, ಪ್ರಪ್ರಥಮ ಮುಖ್ಯಮಂತ್ರಿಗಳು, ಅವರ ಒಂದು ಸಂಕೀರ್ಣವನ್ನು ಅವರು ಸರ್ಕಾರ ಗಮನಕ್ಕೆ ತಂದು ಮಾಡಬೇಕು. ಅದಕ್ಕೊಂದು ಕಮಿಟಿ ಮಾಡಿ ಚರ್ಚೆ ಮಾಡಬೇಕು. ಅವ್ರ ಕ್ರೀಡೆಯಲ್ಲಿ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಅವ್ರಿಗೆ 2-3 ಬಾರಿ ಮನವಿನೂ ಮಾಡಿದ್ದೀವಿ. ಅವರು ಕಿವಿ ಕೊಡ್ತಾ ಇಲ್ಲ. ನಾವೇನಾದ್ರು ಮಾಡೋದು ನಾವು ಬೆಂಗಳೂರಿಂದ ಬರ್ತೀವಲ್ಲ, ನಾವು ಬಸ್ಸಲ್ಲಿ ಬರ್ತೀವಿ. ಇವಾಗನೂ ಅದೇ ಥರ ಬರ್ತೀವಿ, ಆ ನಂಬಿಕೆ ಉಳಿಸ್ಕೊಂತೀವಿ. ಅದರಲ್ಲಿ ಇನ್ನೊಂದು ವಿಷಯ ಏನಂದರೆ ಸರ್, ಇಲ್ಲಿ ನಮ್ಮ ಎಲ್ಲ ಹಿರಿಯರು ಕಾಪಾಡ್ಕೊಂಡು ಬಂದಿದ್ದಾರೆ. KJP ರೆಡ್ಡಿ ಸಂಘ ಅಂದರೆ ಹೆಸರಿದೆ. ಇವಾಗ
ಸರ್ಕಾರ ಮತ್ತು ಮಾನ್ಯ ಶಾಸಕರು ಇರ್ಬೋದು, ನಮ್ಮೆಲ್ಲ ಹಿರಿಯರು ವೆಂಕಣ್ಣವ್ರು ಇರ್ಬೋದು, ನಾರಾಯಣ ರೆಡ್ಡಿ, ದಿವಂಗತ ನಾರಾಯಣ ರೆಡ್ಡಿ ಅವರು ಇರ್ಬೋದು, ವಿಜಯರಾಘು ರೆಡ್ಡಿ ಅಂಕಲ್ ಇರ್ಬೋದು, ಪ್ರಸನ್ನ ಅಂಕಲ್ ಇರ್ಬೋದು, ರವಿರೆಡ್ಡಿ ಸರ್ ಇರ್ಬೋದು, ಇವರೆಲ್ಲರೂ ಸೇರ್ಕೊಂಡು, ರಾಧಾಕೃಷ್ಣ ಸರ್, ಅಪ್ಪಿ ರೆಡ್ಡಿ ಅನ್ನೋರು ಎಲ್ಲರೂ ಸೇರ್ಕೊಂಡು KC ರೆಡ್ಡಿಗೆ ಅಂತ ಒಂದು 10 ಎಕರೆ ಜಮೀನು ಸರ್ಕಾರದಿಂದ ಮಂಜೂರು ಮಾಡಿದ್ದೀವಿ. ಅದೇನು ಉದ್ಯಾನವನ ಮಾಡ್ತಾರೆ, ಕಾಲೇಜ್ ಕಟ್ತಾರೆ, ಏನು ಅಂತ ನಮಗೂ ಗೊತ್ತಿಲ್ಲ. ಅದನ್ನು ಸರ್ಕಾರದ ವತಿಯಲ್ಲಿ ನೀವು ತಿಳ್ಕೊಬೇಕು ಸರ್. ಆ 10 ಎಕರೆ ಜಾಗದಲ್ಲಿ ಅಥವಾ ನಮ್ಮ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಅಂತ ನಮ್ಮ ಟ್ರಸ್ಟ್ ಜಾಗದಲ್ಲಿ ಸುಮಾರು ಎಕರೆಗಳಿದೆ. ಅದರಲ್ಲಿ ಒಂದು KC ರೆಡ್ಡಿ ಹೆಸರಲ್ಲಿ ಇರ್ಬೋದು, ವೇಮನ ಹೆಸರಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ನಮ್ಮ ಕಡೆಯಿಂದ ಒಂದು ನೀವು ಇದನ್ನು ಬರೆದಿಟ್ಕೊಂಡು ಅಲ್ಲಿ KGFಗೆ KC ರೆಡ್ಡಿ ಸರ್ ಹೆಸರಲ್ಲಿ ಇರ್ಬೋದು, ವೇಮನ ಹೆಸರಲ್ಲಿ ಇರ್ಬೋದು, ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ ಪಾಸಿಬಿಲಿಟಿ ಇದ್ದರೆ 10 ಎಕರೆ ಇದೆ, ಇನ್ನೂ ಸ್ವಲ್ಪ ಜಾಗ ಕ್ರೀಡಾಂಗಣ ಇಲ್ಲ, ಹಾನಿ ಇರೋದು 10 ಎಕರೆ ಅಂಕಲ್, 10 ಎಕರೆ ಸರ್ಕಾರಿ ಕ್ರೀಡಾಂಗಣ, 10 ಎಕರೆ KC ರೆಡ್ಡಿ ಸ್ಮಾರಕಕ್ಕೆ ಅಂತ ಪಾನಿ ಬರ್ತಾ ಇದೆ. ನನಗೆ ಗೊತ್ತು, ನಾನು ನೋಡಿದ್ದೀನಿ, ವಿಜಯರಾಘು ರೆಡ್ಡಿ ಅಂಕಲ್ ಇದೆಲ್ಲ ಗೊತ್ತು. ಕುಲಂಕುಷವಾಗಿ ಬೇಕಂದರೆ ನೀವು ಅಂಕಲ್ ಅವ್ರಿಗೆ ಕೇಳಿ ಸರ್, ನಮ್ಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ. ನಮಗೆ ಟ್ರಸ್ಟ್ ಜಾಗದಲ್ಲಾದರೂ ಸರಿ, ಸರ್ಕಾರಿ ಜಾಗದಲ್ಲಾದರೂ ಸರಿ, KC ರೆಡ್ಡಿ ಸರ್ ಹೆಸರಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತ ನೀವು ದಯವಿಟ್ಟು ಇದನ್ನು ಪ್ರಸ್ತಾವನೆ ಸಲ್ಲಿಸಬೇಕು. ನಮಗೆ ಅಲ್ಲ, ಪ್ರತಿ ಎಲ್ಲ ಸಮುದಾಯದವ್ರಿಗೂ ಅದು ಉಪಯೋಗ ಆಗಲಿ ಅಂತ ಅದನ್ನು ಒಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀರಾ. ಇನ್ನು ಕೆಲವರು ನಾವು ಇಲ್ಲಿ ಅವೇರ್ನೆಸ್ ಮಾಡಿ ಆದಷ್ಟು ನಮ್ಮ ಕಾಲೇಜಿಗೆ ಸೇರಿಸ್ತಾರೆ, ನಮ್ಮ ಮಕ್ಕಳು ಇರ್ಬೋದು, ಬೇರೆಯವ್ರು ಇರ್ಬೋದು, ನಾವು ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ. ಯಾರಾದರೂ ತಂದೆ ತಾಯಿ ಇರೋ ಮಕ್ಕಳು, ಇನ್ನೂ ಸಿಂಗಲ್ ಪೇರೆಂಟ್ ಇರೋ ಮಕ್ಕಳಿಗೆ ಇನ್ನೊಂದು ಚೂರು ಸಹಕಾರ ಆಗೋ ಥರ ನೀವು ನಮ್ಮ ಈ ಕಡೆಯಿಂದ ಬರೋ ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡಬೇಕು.